ಜನಲೋಕಪಾಲ ಮಸೂದೆಗಾಗಿ 2011ರ ಏಪ್ರಿಲ್ 5ರಂದು ಆರಂಭವಾದ ಅಣ್ಣಾ ಹಜಾರೆಯವರ ಆಮರಣಾಂತ ಉಪವಾಸ ಇಂದು ಅಂದರೆ 2011ನೇ ಏಪ್ರಿಲ್ 9ಕ್ಕೆ ಕೊನೆಗೊಂಡಿತು. ಅಣ್ಣಾ ಅವರ ಈ ಚಳುವಳಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಒಬ್ಬ ನಾಯಕರನ್ನಾಗಿ ಮಾಡಿತು. ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆಯವರ ಈ ಆಂದೋಲನದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರಲ್ಲದೆ ಪ್ರಶಾಂತ್ ಭೂಷಣ್, ಕಿರಣ್ ಬೇಡಿ, ಜನರಲ್ ವಿ.ಕೆ. ಸಿಂಗ್, ಯೋಗೇಂದ್ರ ಯಾದವ್, ಕುಮಾರ್ ವಿಶ್ವಾಸ್ ಮುಂತಾದ ಅನೇಕರು ಭಾಗಿಯಾಗಿದ್ದರು. ಆದರೆ ಸುದೀರ್ಘ ಕಾಲದ ಆಂದೋಲನ, ಸರ್ಕಾರದ ಜೊತೆ ಹಲವಾರು ಸುತ್ತಿನ ಮಾತುಕತೆ ಮತ್ತು ಉಪವಾಸ ಸತ್ಯಾಗ್ರಹದ ಹೊರತಾಗಿಯೂ ಈ ಚಳುವಳಿ ತನ್ನ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗಲಿಲ್ಲ. ಬೇಡಿಕೆ ಇಟ್ಟ ರೀತಿಯ ಜನಲೋಕಪಾಲ ಮಸೂದೆ ಮಾಡಲಾಗಲಿಲ್ಲ. ಎಂದಿಗೂ ರಾಜಕೀಯಕ್ಕೆ ಬರುವುದಿಲ್ಲ ಎಂದು ಹೇಳಿದ್ದ ಅರವಿಂದ್ ಕೇಜ್ರಿವಾಲ್ ಇದಾದ ನಂತರ ರಾಜಕೀಯ ಪಕ್ಷ ಕಟ್ಟುವುದಾಗಿ ಘೋಷಿಸಿದರು. ನಂತರ 2012ರ ಅಕ್ಟೋಬರ್ 2ರಂದು ಆಮ್ ಆದ್ಮಿ ಪಕ್ಷ ಅಸ್ತಿತ್ವಕ್ಕೆ ಬಂದಿತು. ಇದಾದ ನಂತರ ಕೇಜ್ರಿವಾಲ್ ಕೇವಲ ರಾಜಕೀಯ ಪಕ್ಷ ಕಟ್ಟುವುದಕ್ಕಾಗಿಯೇ ಚಳುವಳಿ ಆರಂಭಿಸಿದ್ದರು ಎಂದು ಹಲವರು ಹೇಳಿದ್ದರು. ಅಣ್ಣಾ ಹಜಾರೆ ಕೂಡ ರಾಜಕೀಯ ಪಕ್ಷದ ಪರವಾಗಿ ಇರಲಿಲ್ಲ. 1965ರಿಂದ ಪ್ರತಿ ವರ್ಷ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಶೌರ್ಯ ದಿನವನ್ನು ಏಪ್ರಿಲ್ 9ರಂದು ಆಚರಿಸಲಾಗುತ್ತಿದೆ. ಇದೇ ದಿನ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಸಣ್ಣ ಸಿಆರ್ಪಿಎಫ್ ತುಕಡಿಯು ಗುಜರಾತ್ನ ಕಚ್ ಕೊಲ್ಲಿಯಲ್ಲಿ 34 ಪಾಕಿಸ್ತಾನಿ ಸೈನಿಕರನ್ನು ಕೊಲ್ಲುವ ಮೂಲಕ ಇತಿಹಾಸವನ್ನು ಸೃಷ್ಟಿಸಿತು. ಅಂದಿನಿಂದ ಪ್ರತಿ ವರ್ಷ ಏಪ್ರಿಲ್ 9ನ್ನು ಶೌರ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸರ್ದಾರ್ ಪೋಸ್ಟ್ನಲ್ಲಿ ನಡೆದ ಈ ಯುದ್ಧದಲ್ಲಿ 6 ಸಿಆರ್ಪಿಎಫ್ ಯೋಧರು ಹುತಾತ್ಮರಾಗಿದ್ದರೆ 34 ಪಾಕಿಸ್ತಾನಿ ಸೈನಿಕರ ಸಾವಿನ ಜೊತೆಗೆ 4 ಪಾಕಿಸ್ತಾನಿ ಸೈನಿಕರನ್ನು ಬಂಧಿಸಲಾಗಿತ್ತು. 1965ರವರೆಗೆ ಸಿಆರ್ಪಿಎಫ್ ಭಾರತ ಪಾಕಿಸ್ತಾನ ಗಡಿಯ ಭದ್ರತೆಯ ಜವಾಬ್ದಾರಿಯನ್ನು ಹೊಂದಿತ್ತು. ಬಳಿಕ ಭಾರತ ಪಾಕಿಸ್ತಾನ ಗಡಿ ರಕ್ಷಣೆಯ ಹೊಣೆಯನ್ನು ಗಡಿ ಭದ್ರತಾ ಪಡೆಗೆ ಹಸ್ತಾಂತರಿಸಲಾಗಿದ್ದು, ಆಂತರಿಕ ಭದ್ರತೆಯ ಹೊಣೆಯನ್ನು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಗೆ ನೀಡಲಾಯಿತು. 2001ರಲ್ಲಿ ಭಾರತೀಯ ಸಂಸತ್ತಿನ ಮೇಲೆ ದಾಳಿ ಮಾಡಿದ ಎಲ್ಲ ಭಯೋತ್ಪಾದಕರನ್ನು ಸಿಆರ್ಪಿಎಫ್ ಕೊಂದಿತು. ದೇಶದಲ್ಲಿ ಭಯೋತ್ಪಾದನೆ ವಿರುದ್ಧದ ಎಲ್ಲ ಕಾರ್ಯಾಚರಣೆಗಳನ್ನು ಸಿಆರ್ಪಿಎಫ್ ನಡೆಸಿದೆ. ಹಾಗೆಯೇ ಅದು ನಕ್ಸಲಿಸಂ ವಿರುದ್ಧವೂ ಹೋರಾಟ ನಡೆಸುತ್ತಿದೆ. 2003ರ ಏಪ್ರಿಲ್ 9ರಂದು ಇರಾಕ್ನ ರಾಜಧಾನಿ ಬಾಗ್ದಾದ್ನ ಫಿರ್ದೌಸ್ ಸ್ಕ್ವೇರ್ನಲ್ಲಿರುವ ಸದ್ದಾಂ ಹುಸೇನ್ ಪ್ರತಿಮೆಯನ್ನು ಕೆಡವಲಾಯಿತು. ಇದು ಇರಾಕ್ನಲ್ಲಿ ಸದ್ದಾಂ ಹುಸೇನ್ನ ಸರ್ವಾಧಿಕಾರದ ಅಂತ್ಯವನ್ನು ಸಂಕೇತಿಸಿತ್ತು. ಜನರು ಮೊದಲು ಸುತ್ತಿಗೆಯಿಂದ ಹೊಡೆದು ನಂತರ ಕುತ್ತಿಗೆಗೆ ಹಗ್ಗ ನೇತು ಹಾಕಿ ಸದ್ದಾಂ ಹುಸೇನ್ ಪ್ರತಿಮೆಯನ್ನು ಉರುಳಿಸಲು ಪ್ರಯತ್ನಿಸಿದರು. ಆದರೆ ಅವರು ಯಶಸ್ವಿಯಾಗಲಿಲ್ಲ. ಇದರ ನಂತರ ಅಮೆರಿಕನ್ ಸೇನೆಯು ಮಿಲಿಟರಿ ವಾಹನದ ಸಹಾಯದಿಂದ ಈ ಪ್ರತಿಮೆಯನ್ನು ಕೆಡವಿತು. ಸದ್ದಾಂ ಹುಸೇನ್ ಪದಚ್ಯುತಗೊಳಿಸಿದ ನಂತರ ಅಮೆರಿಕ ಇರಾಕ್ ಮೇಲೆ ಹಿಡಿತ ಸಾಧಿಸಿತು. ಆದರೆ ಅಲ್ಲಿಯವರೆಗೆ ಸದ್ದಾಂನನ್ನು ಹಿಡಿಯಲು ಅಮೆರಿಕಕ್ಕೆ ಸಾಧ್ಯವಾಗಿರಲಿಲ್ಲ. 2 ದಶಕಗಳ ಕಾಲ ಇರಾಕ್ ಅಧ್ಯಕ್ಷನಾಗಿದ್ದ ಸದ್ದಾಂ ಹುಸೇನ್ನನ್ನು ಜಗತ್ತು ಸರ್ವಾಧಿಕಾರಿ ಎಂದು ಕರೆಯುತ್ತದೆ. ಆತ ಭಾರೀ ಹತ್ಯಾಕಾಂಡವನ್ನೇ ಸೃಷ್ಟಿಸಿದ್ದ ಸರ್ವಾಧಿಕಾರಿ. 2006ರ ಡಿಸೆಂಬರ್ 30ರಂದು ಸದ್ದಾಂ ಹುಸೇನ್ನನ್ನು ಅಮೆರಿಕ ಗಲ್ಲಿಗೇರಿಸಿತು. ದುಜೈಲ್ ಹತ್ಯಾಕಾಂಡಕ್ಕಾಗಿ ಆತ ಶಿಕ್ಷೆಗೊಳಗಾದ. ಈ ಹತ್ಯಾಕಾಂಡದಲ್ಲಿ 148 ಇರಾಕಿ ಶಿಯಾಗಳು ಕೊಲ್ಲಲ್ಪಟ್ಟಿದ್ದರು. ಮಾನವ ಧ್ವನಿಯನ್ನು ಮೊದಲ ಬಾರಿಗೆ 1860ರ ಏಪ್ರಿಲ್ 9ರಂದು ದಾಖಲಿಸಲಾಯಿತು. ಈ ರೆಕಾರ್ಡಿಂಗ್ ಯಂತ್ರದ ಹೆಸರು ಫೋನೋಟೋಗ್ರಾಫ್. ಇದು ವಾಯುಗಾಮಿ ಶಬ್ದಗಳ ಕಂಪನಗಳನ್ನು ಶಾಶ್ವತ ಮಾಧ್ಯಮದಲ್ಲಿ ದಾಖಲಿಸುವ ಯಂತ್ರವಾಗಿತ್ತು. ಇದನ್ನು ಫ್ರೆಂಚ್ ಸಂಶೋಧಕ ಮಾರ್ಟಿನ್ ವಿಲ್ಲೆ ರಚಿಸಿದ್ದರು. ಆದಾಗ್ಯೂ ಮಾರ್ಟಿನ್ ವಿಲ್ಲೆ ಈ ತಂತ್ರಜ್ಞಾನವನ್ನು 3 ವರ್ಷಗಳ ಹಿಂದೆಯೇ ಅಂದರೆ 1857ರ ಮಾರ್ಚ್ 25ರಂದು ಪೇಟೆಂಟ್ ಮಾಡಿದ್ದರು. 1861ರಲ್ಲಿ ಈ ಯಂತ್ರದಲ್ಲಿ ರೆಕಾರ್ಡ್ ಮಾಡಿದ್ದ ಧ್ವನಿಯನ್ನು 2008ರಲ್ಲಿ ಡಿಜಿಟಲ್ ಆಡಿಯೋಗೆ ಪರಿವರ್ತಿಸಲಾಯಿತು.